ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಗಂಗಾ ಪ್ರಶಾಂತ ಜಕ್ಕಪ್ಪನವರನ್ನು ಕೂಡಲೇ ಬಂಧಿಸಿ ಎಂದು ಸುರೇಶ್ ರಾಯಪ್ಪಗೋಳ ಆಗ್ರಹ. ಬೈಲಹೊಂಗಲ ಪಟ್ಟಣದಲ್ಲಿ ಉಪಜೀವನ ನಡೆಸುವ ಸಲುವಾಗಿ ಬೇರೊಬ್ಬರ ಮನೆ ಕೆಲಸಕ್ಕೆ ಹೋಗಿ ಕೆಲಸ ಮಾಡುವ ಸಮಯದಲ್ಲಿ ರೇಣುಕಾ ಭರಮಪ್ಪ ಭಜಂತ್ರಿ ಎಂಬುವ ಹೆಣ್ಣು ಮಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ಬೈಲಹೊಂಗಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪ್ರಕರಣ ದಾಖಲಾಗಿ ಹಲವು ದಿನಗಳು ಕಳೆದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲವೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪ್ಪಗೋಳು ಪ್ರತಿಭಟನೆ ಮುಖಾಂತರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಮುಖ ಬೀದಿಯಿಂದ ರ್ಯಾಲಿ ಮುಖಾಂತರ ಜೈಕಾರ ಕೂಗಿ ಪ್ರಭಾವತಿ ಫಕೀರ್ಪುರ ಎಸಿ ಮೇಡಮ್ ಅವರಿಗೆ ಹೆಣ್ಣು ಮಗಳಿಗೆ ಆದ ಅನ್ಯಾಯವನ್ನು ತಾವು ಗಮನಿಸಿ ಹಾಗೂ ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಎಂದು ಮನವಿ ಪತ್ರ ಸಲ್ಲಿಸಿದರು. ಮತ್ತಿಂಥದ್ದು ಅನ್ಯಾಯ ಆದಂಥ ಮಹಿಳೆಯರಿಗೆ ನ್ಯಾಯ ಯಾವಾಗ ಸಿಗೋದು? ಯಾರ ಮನೆಗೆ ಹೋಗ್ಬೇಕು, ಯಾರ ಬಾಗಿಲಿಗೆ ಹೋಗ್ಬೇಕು? ಇದು ನೀವು ಏನು ಕ್ರಮ ತಗೋತೀರಿ? ನಿಮ್ಮದು 2 ವರ್ಷ ಆತ, ಅದು ಅವಧಿ ಮುಗಿದು ಇಲ್ಲಿವರೆಗೂ ನೀವು ಅದನ್ನು ದೌರ್ಜನ್ಯ ಕಮಿಟಿ ಮಾಡಿಲ್ಲ. ಈ ನೊಂದಂಥ ಮಹಿಳೆ ಹೆಣ್ಮಕ್ಳು ಇನ್ನೊಂದು ನಡೀತಿತ್ಲ ನಮ್ದು ದೌರ್ಜನ್ಯ ಕಮಿಟಿ ಪ್ರತಿ 3 ತಿಂಗಳಿಗೆ ರುದ್ರಪ್ಪ ನೀವು ನಮ್ಮನ್ನು ಕರೆಸಿರೋದಿಲ್ಲ ಅಲ್ರಿ? ನನ್ನ ಸಬ್ ಡಿವಿಷನ್ ಲೆವೆಲ್ ನಿಮ್ಮಲ್ಲಿ ಯಾರನ್ನು ಕರೆದ್ರಿ? ನೀವು ಇಲ್ಲಿವರೆಗೂ ಯಾರನ್ನ ಕರೆದಿಲ್ಲ, ನಮ್ಗೆ ಗೊತ್ತಿಲ್ಲ. ಇವ್ರು ಬರ್ತಾರಲ್ಲ, ಅಧ್ಯಕ್ಷರು ಬರ್ತಾರೆ. ಮಾಜಿ ಬೇಡ್ರಿ ಮೇಡಮ್, ಮಾಜಿ ಅಲ್ಲ, ನೀವ್ ಹೇಳುದು ಕಮಿಟಿ ಆದ್ ಬೇರೆ ರೀ. ಹ್ಞೂ ರೀ, ನೀವು ಒಂದು ದಿನ ನಮ್ಮನ್ನು ಕರೆದಿಲ್ಲ. ಈಗ ನಾವೇನಂತವ್ರಿ ನಿಮ್ಗೆ ರಿಕ್ವೆಸ್ಟ್? ಎಷ್ಟೇ ಆಗ್ಬಾರ್ದು, ಪ್ರತಿಯೊಂದು ಹೆಣ್ಮಕ್ಳು ನ್ಯಾಯ ಕೊಡಿಸ್ಬೇಕು. ಅದೇ ಹೆಣ್ಮಗಳ ಆಕಿ ಏನಾರ ಅವ್ರ ಮನ್ಯಾಗ ಏನಾರ ಮಾಡಿರ ಅಂದ್ರೆ ಒದ್ದು ಒಳಗೆ ಹಾಕಿರಿ. ಈಗ ಶ್ರೀಮಂತರ ಹೆಣ್ಮಗಳ ಆಕೆ ನೌಕರಿ ಮಾಡ್ತಾಳು, ಎಲ್ಲಿ ನೌಕರಿ ಮಾಡ್ತಾಳು, ಆಕಿನ ಪಾಲ್ ರಿಸೀಟ್ ತೆಗೋದು ಎಲ್ಲಿದ ಆಕಿನ ಅರೆಸ್ಟ್ ಮಾಡಾಕ್ತಾ ಇರಲ್ಲ. ಆಕಿ ತಂಗಿನೂ ಅರೆಸ್ಟ್ ಮಾಡಾಕ್ತಾ ಇರಲ್ಲ, ಅವ್ರ ತಾಯಿನೂ ಅರೆಸ್ಟ್ ಮಾಡಾಕ್ತಾ ಇರಲ್ಲ, ಅವ್ರ ಅಂತಮ್ರೂ ಅರೆಸ್ಟ್ ಮಾಡಾಕ್ತಾ ಇರಲ್ಲ. ಇದು ಎಲ್ಲಿ ನ್ಯಾಯ ರೀ? ಬಡವರಿಗೆ, ಬಡ ಸಮಾಜದ ಒಂದು ಹೆಣ್ಮಗಳು, ತೆಳ ಸಮಾಜದಂಥ ಹೆಣ್ಮಗಳಿಗೆ ಈ ರೀತಿ ಅನ್ಯಾಯ ಮಾಡೋದು ಇಲಾಖೆಯವ್ರಿಗೂ ನಮ್ಗೆ ಸರಿ ಅನಿಸ್ವತ್ತಿದೆ. ಸಾಹೇಬ್ರು ಒಳ್ಳೆಯವ್ರ, CPI ಸಾಹೇಬ್ರು ಒಳ್ಳೆಯವರು, DSP ಸಾಹೇಬ್ರು ಒಳ್ಳೆಯವರು. ನಾವು ಅವ್ರು ಕೆಟ್ಟ ಅಂತ ಹೇಳತ್ತಿಲ್ಲ, ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳತ್ತಿಲ್ಲ. ಇದ್ರ ಬಗ್ಗೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡತ್ತಿಲ್ಲ? ಕಾರಣ ಏನು ನಮ್ದು ಕಂಪ್ಲೇಂಟ್ ಏನಾರ ಫೇಕ್ ಇತ್ತಂದ್ರೆ, ನಮ್ಮ ಕಂಪ್ಲೇಂಟ್ ಏನಾರು ಡುಪ್ಲಿಕೇಟ್ ಇದ್ದಿತ್ತಂದ್ರೆ ಮಾಡಿ ಹೋಗಿರಿ. ಅದಕ್ಕೆ ನಮ್ದು ಏನೂ ತಕರಾರಿಲ್ಲ. ಸರಿಯಾದ ಚೌಕಾಸಿ ನಡಿಬೇಕು. ಸರಿಯಾದ ಚೌಕಾಸಿ ನಡೀಲಿಲ್ಲ ಅಂದ್ರೆ ನಾವು ಬಿಟ್ಟು ಬಿಡೋದಿರಲ್ಲ. ಅವ್ರ ತಾಯಿ ಮಗಳ ಹೆಣ್ಮಗಳಿಗೆ ಹೋಗಾಕ ಬಸ್ ಚಾರ್ಜ್ ಇಲ್ಲ, ಬಡತನದದ್ದಂಥ ಹೆಣ್ಮಕ್ಳು. ಈಗೇನೋ ಫ್ರೀ ಬಸ್ ಚಾರ್ಜ್ ಐತಿ, ಸ್ಟೇಷನ್ ಯಾವಾಗ ಕರೆದಾಗ ಬರತ್ತ ಅಂಥ ಬಡವ ಹೆಣ್ಮಗಳಿಗೆ ಇಲ್ಲಿವರೆಗೂ 7 ದಿನ ಆದರೂ ಆಕಿ ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದ್ರೆ ಏನು ರೀ? ಇದು ಪೊಲೀಸ್ ಇಲಾಖೆ ಏನು ಕೆಲಸ ಮಾಡತ್ತೈತಿ? ಈಕಿ ಬೆನ್ನ ಐತ್ರಿ, ಏನು ಸಿಗೋದಪ್ಪ? ಅದು ಕಸಬೇರಿಗೆ ಮಾರ್ಕೊಂಡು ಅಡ್ಡಾಡೋದು, ಅವ್ರ ಮನ್ಯಾಗ ಮುಸ್ರಿ ತಿಕ್ಕೋದು, ಇವ್ರ ಮುಸ್ರಿ ಮನ್ಯಾಗ ತಿಕ್ಕೋದು, ಉಪಜೀವನ ಮಾಡೋದು. ಇದ್ರ ಬೆನ್ನು ಹತ್ತೋದು ಯಾಕೆ ಅಂತ ಏನಾರ ಪ್ಲ್ಯಾನಿಂಗ್ ಐತೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆ ರೀತಿ ಆಗಿತ್ತಂದ್ರೆ ನಾವು ಯಾವತ್ತೂ ಬಿಡೋದಿಲ್ಲ. ಆ ಹೆಣ್ಮಗಳ ಪರವಾಗಿ ನಿಲ್ಲವ್ರನ್ನ, ಹೋರಾಟ ಮಾಡೋರನ್ನ, ಇದ್ರಾಗ SSC ಮಾಡೋರನ್ನ. ಆ ಹೆಣ್ಮಗಳು ಏನೋ AC ಅದಾಳೋ, DC ಅದಾಳೋ, ಯಾವ ಇಲಾಖೆದಾಗ ಕೆಲಸ ಮಾಡ್ಕೊಳ್ಳೋ ನಮಗೆ ಗೊತ್ತಿಲ್ಲ. ಅದನ್ನು ಸಾಹೇಬ್ರು ತನಿಖೆ ಮಾಡಬೇಕು, ಅವ್ರ ಬಗ್ಗೆ ಆ್ಯಕ್ಷನ್ ಕಾನೂನು ಕ್ರಮ ತಗೋಬೇಕು. ಆ ಮಹಿಳೆಗೆ ಎಣ್ಣೆ ಆಗೈತಲ್ಲ ಆಕೆ ನ್ಯಾಯ ದೊರಕಿಸ್ಕೊಡ್ಬೇಕು.
ನಾ ಪೊಲೀಸ್ ಇಲಾಖೆ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ಇದಾವೆ ನಮ್ಮ ವಿನಂತಿ. ಸಾಹೇಬ್ರ ನಿಮ್ಮ ಬಗ್ಗೆ ನಮಗೆ ಗೌರವ ಐತಿ, ನೀವು ಒಳ್ಳೆ ಅಧಿಕಾರಿ ಇದ್ದೀರಿ. ಇಂಥ ಬಡ ಹೆಣ್ಮಗಳು, ದಲಿತ ಹೆಣ್ಮಗಳು, ಒಬ್ಬ ಪರ ಸಮಾಜದ ಹೆಣ್ಮಗಳಿಗೆ ಎಣ್ಣೆ ಆಗೈತಲ್ಲ, ಇದನ್ನು ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ನ್ಯಾಯ ಕೊಡಿಸಿದ್ರಂತ ನಿಮ್ಮಂಥ ಅಧಿಕಾರಿಗಳು ನಾವು ಎಲ್ಲಿ ಇದ್ದರೂ ನಮಸ್ಕಾರ ಸಾಹೇಬ್ರ ಅಂತ ಹೇಳ್ತಾರೆ. ಮನೆ ಕೆಲಸ ಮಾಡ್ತೀನಿ ರೀ, ಹಾಂ 2 ವರ್ಷದಿಂದ ಹೋಗಿ ಬಂದು ಮಾಡ್ತೇನೆ ರೀ. ಏನೇ ಕೆಲಸ ಮಾಡ್ತಾರೆ ಹೇಳಿ? ನಾ ಬಾಂಡೆ ಕಸ ಮುಸ್ರಿ ಮಾಡ್ತೇನೆ ರೀ, ಬಟ್ಟೆ ತೊಳ್ಯಾಕೆ ಹೋಗೀನಿ ರೀ. ಅವ್ರು ಜಗಳ ಮಾಡತ್ತೀರಿ ರೀ, ಅದು ಹೋಗುವಾಗ ಬಾಯಿ ಮಾಡಾಕತ್ತಾರ ಅಂತ ಬಿಡ್ಸಕ್ಕೆ ಹೋಗೀನಿ ರೀ. ಅವರು ನಮ್ಮನ್ನ ದುಡಿರು ಒಂದು ಮಮ್ಮಿ ದುಡಿಕೊಂಡು ನೀ ಏನು ಸಂಬಂಧ, ನೀ ಏನು ಜಾತಿ ಹಾಕಿ ಕುಳ್ದಾಕಿ ಸಂಬಂಧ ಇಲ್ಲ ಅಂತಂದು ಕರುತಿ ಎಲ್ಲ ಅಂತಂದು ಹಿಂಗೆ ಬಡ್ಕೊಂತ ನಾನು ಹೊರಗೆ ಹೋಗಿ ನುಗ್ಗಿಸಿ ಹೊರಗೆ ದೂಡಿ ಹಾಕಿದ್ದಾರೆ ರೀ. ಅದಕ್ಕೆ ನಾನು ಜಾಗ ಬಿಟ್ಟು ಮನೆಗೆ ಹೋಗಿದ್ದೀನಿ ರೀ. ಅವ್ರ ಮನ್ಯಾಗ ಸಾವುಕಾರ ಇದ್ರಿ, ಅವ್ರು ಏನು ಅನ್ಲಿಲ್ಲ, ಅವ್ರಿಗಪ್ಪ ನಿಂತರು. ಆ ಗಂಗನ ನನಗೆ ಹೊಡೆದ ಮಟ್ಟ ಮಾಡಿ ಹೋಗಿದ್ರು. ಬೇದ್ರು ಬಡದ್ರು ಎಲ್ಲ ಮಾಡಿರು, ದುಡ್ಕೊಂತ ಹೋಗಿ ಹೊರಗೆ ಹಾಕಿದಾರೆ ರೀ. ಅದಕ್ಕೆ ನಾ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ರೀ. ಆಕಿ ಮೇಲೆ ಕಂಪ್ಲೇಂಟ್ ಕೊಟ್ಟು 2 ದಿನ ಆತ್ರಿ. ನಾ 7 ದಿನ ಆಯ್ತು ರೀ. ಆಕಿನ ಗಂಗನ ಅರೆಸ್ಟ್ ಮಾಡವಲ್ರಿ. ಮಾಡಬೇಕು, ಆಕಿನ ಇವತ್ತು ಅರೆಸ್ಟ್ ಮಾಡಬೇಕು ರೀ. ಇಲ್ಲಿಗೆ ಆಕಿದಿಂದ ನನಗೆ ಜೀವಕ್ಕೆ ಅಪಾಯ ಐತೆ ರೀ. ಆಕಿ ಹೆದರಿಕೆ ಹಾಕತ್ತಾಳ್ರಿ ನನಗೆ. ಆಕೆ ದೊಡ್ಡ ಮನುಷ್ಯನ ಸೊಸಿ ರೀ. ನಾನು ನೋಡ್ರಿ ಬಡವಳಿಕೆ ದುಡ್ಕೊಂಡು ತಿನ್ನಾಕಿರಿ. ನನಗೇನಾರು ಮಾಡಿ ಏನು ಮಾಡಿದ್ರು ಅಂತ ನಾನು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ರುದ್ರಪ್ಪ ಮುಂದಿನ ಮನೆ, ಅಮೃತ, ಮಾಳಿಗೆ ಬಾಬು, ಹೊಸಮನಿ ಹಾಗೂ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು.